ಹಲೋ, ಹಾಂ ಹೇಳಿ. ಸಾ 50,000 ರೂಪಾಯಿ ಉಪ್ಪಿನಕಾಯಿ ಮಾಡ್ಬಿಟ್ಟು ರೆಡಿ ಮಾಡ್ಬಿಟ್ಟು ಮಡಗಿದ್ದೀವಿ ಸಾ. ಎಲ್ಲನೂ ರೆಡಿ ಆಗೈತೆ ಸಾ. ಬಂದು ತಗೊಂಡೋಗಿ ಸಾ. ನಿಮ್ಗೆ ಎಷ್ಟು ದಿನದಿಂದ ಹೇಳ್ತಾ ಇದ್ದೀನಿ ಸಾ, ತಗೊಂಡೋಗಿ ಅಂತ ಹೇಳ್ಬಿಟ್ಟು ನೀವು ತಗೊಂಡೇನೇ ಹೋಯ್ತಿಲ್ಲ. ಸಾ ತಗೊಂಡೋಗಿ ಸಾ, ನೀವು ಬ್ಯಾಡ ಅಂತ ಅನ್ಬೇಡಿ ಸಾ. ಈಕಿತ ನಾವೇ ಕೊಯ್ಯಾರೆ ಮಾಡಿರೋವು ಸಾ. ಉಪ್ಪಿನಕಾಯಿ ಎಲ್ಲನೂ ನಾವು ಕೊಯ್ಯಾರೆ ಕಷ್ಟಪಟ್ಬಿಟ್ಟು ಮಾಡಿದ್ದೀವಿ ಸಾ. ಇಲ್ಲ ಅಂತ ಅನ್ಬೇಡಿ ಸಾ, ಬಂದು ತಗೊಂಡೋಗಿ ಸಾ. ಬೇಕಾದ್ರೆ ನೀವೇನಿಯ ನಾವೇನ ಮೋಸ ಮಾಡಿದರೆ ಅವಾಗ ನೀವೇನಿಯ ನೋಡಿ ಗೊತ್ತಾಯ್ತದ ನಿಮ್ಗೇನಿಯ ಸಾ. 50,000 ರೂಪಾಯಿ ಮಾಡಿಕ್ಕಿದ್ದೀವಿ ಸಾ, ಬ್ಯಾಡ ಅಂತ ಅನ್ಬೇಡಿ ಸಾ. ಪ್ಲೀಸ್ ಸಾ, ಬಂದು ತಗೊಂಡೋಗಿ ಸಾ. ರೀ, ಎಷ್ಟು ಮೋಸ ಮಾಡೋದು ನೀವು ನಮಗೆ? ಏನು ಹೊಸಿಗೆ ಮೋಸ ಮಾಡಿದ್ದೀರಾ? ಯಾವುದೋ ಬ್ರ್ಯಾಂಡ್ ಉಪ್ಪಿನಕಾಯಿ ಕೊಂಡ್ಕೊಂಡು ಬಂದು ನಮಗೆ ನಾಮ ಹಾಕಬೇಕು ಅಂತ ಮಾಡಿದ್ದೀರಾ. ಈ ಸಲ ಹೆಂಗ್ರಿ ನಂಬೋದು ನಿಮ್ಮನ್ನ? ಈ ಸಲನೂ ಅದೇ ಥರ ಉಪ್ಪಿನಕಾಯಿ ಇದು ಮಾಡಿಬಿಟ್ಟಿದ್ರೆ ಸುಮ್ಮನೆ ನಾನು ಪ್ರಾಬ್ಲಮ್ ಆಗಿಬಿಡಲ್ವಾ? ನೋಡಿ, ನೀವು ಬೇಡ, ನಿಮ್ಮ ಬಿಸ್ನೆಸ್ ಅವಸ್ಥಾನೂ ಬೇಡ. ನೋಡಿ, ನಮಗೆ ತುಂಬ ಲಾಸ್ ಆಗೋಗ್ಬಿಡ್ತೈತೆ ನಿಮ್ಮ ಹತ್ರ ಬಿಸ್ನೆಸ್ ಅದು ಇದು ಅಂತ ಮಾಡಿದ್ರೆ. ನಮಗೇನೇ ಜಾಸ್ತಿ ಲಾಸು ಅಂತ ಹೇಳಿದ್ರೆ ಸರಿನಾ? ಸುಮ್ಮನೆ ನಿಮ್ಮ ಜೊತೆ ವ್ಯವಹಾರ ಮಾಡೋದೇನೇ ಬೇಡ. ನಿಮ್ಮ ಜೊತೆ ವ್ಯವಹಾರನ ಸುಮ್ಮನೆ ನಿಮ್ಮ ಪಾಡಿ ನೀವಿರಿ, ಹೋಗಿ ಸುಮ್ಮನೆ. ಸಾ ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ ಸಾ. ಬನ್ನಿ ಸಾ, ಒಂದ್ಕಿಂತ ನಮ್ಮ ಇದಕ್ಕೆ ಬಂದ್ಬಿಟ್ಟು ನಾವು ಪ್ಯಾಕ್ಟಿಸ್ ಚಿಕ್ಕದಾಗ ಫ್ಯಾಕ್ಟ್ರಿನೇ ಓಪನ್ ಮಾಡಿಬಿಟ್ಟಿದ್ದೀವಿ ಸಾ. ಬಂದ್ಬಿಟ್ಟು ಬೇಕಾರೆ ನೀವೇನಿಯ ನೋಡಿ ಸಾ, ನೀವೇನಿಯ ನೋಡಿ ಬೇಕಾರೆ ನೀವೇ ಆಮೇಕಿಂದ ನೀವು ನಿರ್ಧಾರ ಮಾಡಿ ಸಾ. ನಾನು ಮಾಡ್ತೀರಾ ಸರಿನಾ ತೆಪ್ಪ? ನಾವೇನಾದ್ರು ಕೊಂಡ್ಕೊಂಬಿಟ್ಟು ಬಂದಿದ್ರೆ ಅವಾಗ ನೀವೇ ಮಾತಾಡಿ ಸಾ. ಬನ್ನಿ ಸಾ. ಸಾ ಇಲ್ಲ ಅನ್ಬೇಡಿ ಸಾ, ಬನ್ನಿ ಸಾ. ಹಾಂ ಸರಿ ಆಯಿತು. ನಾವು ಇಲ್ಲೆಲ್ಲ ಹೊರಗಡೆ ಇದ್ವಿ, ನೋಡ್ತೀವಿ ರೀ. ಇನ್ನೊಂದು 10 ನಿಮಿಷ ಬಿಟ್ಕೊಂಡು ನಾನೇ ಫೋನ್ ಹಾಕ್ತೀನಿ. ಇಲ್ಲೇ ನಿಮ್ಮ ಮೂರು ನಿಯರ್ನೇನೆ ಇದ್ವಿ, ಏನೋ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ವಿ. ನೋಡ್ತೀನಿ ರೀ, ಫೋನ್ ಮಾಡ್ತೀನಿ. ಸರಿ ಸಾ, ಆಯಿತು. ಏನಂತೋ? 50,000 ರೂಪಾಯಿ ಉಪ್ಪಿನಕಾಯಿ ಮಾಡ್ಬಿಟ್ಟು ಇಕ್ಕಿದ್ದೀವಿ, ಬಂದು ತಗೊಂಡೋಗಿ ಸಹ ನಾವೇ ಕಷ್ಟಪಟ್ಟು ಕೈಯಾರೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಈ ಬೊಡ್ಡೈಕ್ಳನ್ನ ಹೆಂಗೆ ನಂಬೋದು? ಅಲ್ಲ, ನಾವು ಮಾಡಿರೋ ಪ್ಲಾನ್ನ ಇವಾಗೆ ವರ್ಕೌಟ್ ಮಾಡ್ಕೊಂಡು ಹೊರಟೋಗ್ಬಿಡೋಣ ಬಾ. ಇವ್ರಂತೂ ಅರ್ಧ ಮೋಸ ಮಾಡಿರ್ತಾರೆ ನೋಡು. 50,000 ರೂಪಾಯಿ ಉಪ್ಪಿನಕಾಯಿ ಅಲ್ವಾ? ಈಗ ಸುಮ್ಮನೆ ನನ್ನ ಹತ್ರ 10,000 ರೂಪಾಯಿ ಐತೆ. 10,000 ರೂಪಾಯಿ ಕೊಟ್ಬಿಟ್ಟು 50,000 ರೂಪಾಯಿ ಉಪ್ಪಿನಕಾಯಿ ಹೆಚ್ಕೊಂಡು ಹೊರಟೋಗೋಣ ಬಾ. ನನಗೆ ಗೊತ್ತು ಇವ್ರ ಹತ್ರ ವ್ಯವಹಾರ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಬೇರೆ ಇವತ್ತು ನೋಡಿದ್ದೀವಲ್ಲ, ಅವ್ರ ಹತ್ರನೇ ಚೆನ್ನಾಗಿ ಬಿಸ್ನೆಸ್ ನಡೆಸ್ಬೋದು. ಈಗಿರೋರು ನನ್ನ ಪ್ರಕಾರ ಅವರೆಲ್ಲ ಸುಮ್ಮನೆ ಒಂದ್ಸಲ ಸುಳ್ಳು ಹೇಳೋರು ಅಂದಮೇಲೆ ಇವ್ರ ಹತ್ರ ಬಿಸ್ನೆಸ್ ಚೆನ್ನಾಗಿರಲ್ಲ. ಹೆಂಗೋ 10,000 ರೂಪಾಯಿ ಕೊಟ್ಬಿಟ್ರೆ 50,000 ರೂಪಾಯಿ ಉಪ್ಪಿನಕಾಯಿ ಬರ್ತೈತೆ, 40,000 ರೂಪಾಯಿ ನಮಗೆ ಲಾಭ ಆಗ್ತೈತೆ. ಅವ್ರು ಇನ್ನೇನು ಮಾಡಂಗವ್ರೆ? ಬಾ ಹೋಗೋಣ ಸುಮ್ಮನೆ. ಹ್ಞೂ ಅಲ್ವಾ, ಒಳ್ಳೆ ಐಡಿಯಾ. ಆದರೆ 10,000 ಕೊಟ್ಟರೆ ಅವ್ರು ಕೊಡ್ತಾರೋ ಕೊಡಲ್ವೋ ಯಾರಿಗೆ ಗೊತ್ತು? ಕೊಡಲ್ಲ ಅಂದರೆ ನೀವೇ ಇಟ್ಕೊಳ್ಳಿ ಅಂತ ಹೇಳೋದು. ಉಪ್ಪಿನಕಾಯಿ ಕಟ್ಕೊಂಡು ನಮಗೇನಾಗಬೇಕು? ಅವ್ರು ಮಾಡಿರೋ ಉಪ್ಪಿನಕಾಯಿ ಚೆನ್ನಾಗಾಯಿತು ಚೆನ್ನಾಗಿಲ್ವೋ, ಬಿಸಾಕಬೇಕೋ ಇಟ್ಕೋಬೇಕೋ ಒಂದೂ ಗೊತ್ತಿಲ್ಲ ನಾವು. ಅಂಥದ್ರಾಗ ನಾವು ಅವ್ರದ್ದೆಲ್ಲ ತಗೊಂಡ್ಬಿಟ್ಟೇನೋ ನಾವು ಲಾಸ್ ಮಾಡ್ಕೊಳಕ್ಕಾಯ್ತದ? ನೋಡು, ಸುಮ್ಮನೆ ನಾನು ಹೇಳ್ದಷ್ಟು ಕೇಳು. ಸುಮ್ಮನೆ ನೆಟ್ಟಿಗೆ ಹೋಗೋಣ, ಹೋಗ್ಬಿಟ್ಟು 10,000 ರೂಪಾಯಿ ಕೊಟ್ಟು ಎಲ್ಲ ಒಂದು ಸ್ವಲ್ಪ ಅರ್ಧ ಸೇಲ್ ಆದಮೇಲೆ ದುಡ್ಡು ಕೊಡ್ತೀವಿ, ಟೆಸ್ಟ್ ಮಾಡ್ಬಿಟ್ಟು ದುಡ್ಡು ಕೊಡ್ತೀವಿ ಅಂತ ಹೇಳೋಣ. ಒಪ್ಕೊಳ್ಳಿಲ್ಲ ಅಂತಂದರೆ ಬೇಡ. ಅದನ್ನು ಕಟ್ಕೊಂಡು ನಮ್ಗೇನಾಗಬೇಕು? ಬಾ, ನಮ್ಗೇನಿದ್ರಿಂದ ಲಾಸ್ ಗೀಸ್ ಅಂತ ಏನೂ ಇಲ್ವಲ್ಲ, ಲಾಸ್ ಅಂತೂ ಏನೂ ಆಗಲ್ವಲ್ಲ? ಹಾಂ, ಅದು ನಿಜನೇ. ಲಾಸ್ ಗೀಸ್ ಅಂತ ಏನೂ ಆಗಲ್ಲ. ಸರಿ ಬಾ, ಹೋಗ್ಬಿಟ್ಟದ ವ್ಯವಹಾರ ಮುಗಿಸ್ಕೊಂಡತ್ತ ಬಂದ್ಬಿಡೋಣ. ಅಕಸ್ಮಾತ್ ಸೇಲ್ ಮಾಡಿ ಒಳ್ಳೆ ಲಾಭ ಬಂದರೆ ಲಾಭ ಬರ್ತೈತೆ, ಇಲ್ಲ ಅಂದರೆ ಸ್ವಲ್ಪ ಲಾಸ್ ಆಗ್ಬೋದಷ್ಟೇ. ನಮ್ಮ 10,000 ರೂಪಾಯಿಗಂತೂ ಏನು ಮೋಸ ಆಗಲ್ಲ. ಬಾ ಹೋಗೋಣ. ಏನಂದರೆ ಫೋನ್ ಮಾಡಿರೋದಕ್ಕೆ ಬರ್ತಾರಂತ ಇಲ್ವಂತ. ನನಗಂತೂ ಇಷ್ಟೊಂದು ಉಪ್ಪಿನಕಾಯಿ ಮಾಡಿಕ್ಬಿಟ್ಟಿದ್ದೀವಲ್ಲ, ಟೆನ್ಷನ್ ಆಯ್ತೈತೆ ನನಗಂತೂ. ಏನಾಯ್ತದೋ ಏನೋ ಅಂತ ಎಷ್ಟು ಸಂಘದಾಗ ಸಾಲಾಗಿಲ್ಲ ಎಲ್ಲ ಮಾಡಿ ರೆಡಿ ಮಾಡಿದ್ದೀವಿ. ಏನಾಯ್ತದೋ ಏನೋ, ಏನು ತಗೊಂಡೋಗಿ ಬರ್ತೀನಿ ಅಂತ ಹೇಳಿದ್ರೇನೆ. ಅದೇ ಇಲ್ಲೇ ಎಲ್ಲ ಪಕ್ಕದಾಗೆ ಅವರಂತೆ ಯೋಚನೆ ಮಾಡ್ಕೊಂಡು ಬರ್ತೀವಿ ರೀ ಹಂಗೆ ಹಿಂಗೆ ಅಂತಂದರು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಗ್ಬಿಟ್ಟೈತೆ ಕಣೆ ಪ್ರೇಮಿ ನನಗಂತೂ. ಇವ್ರು ಬಂದು ತಗೊಂಡೋಗ್ಬಿಟ್ರೆ ಸ್ವಲ್ಪ ಧೈರ್ಯ ಬರ್ತೈತೆ, ಇಲ್ಲಾಂದರೆ ಇನ್ನೂ ಕುಗ್ಗೋದಂಗೆ ಹೋಗ್ಬಿಡ್ತದೆ ನನಗಂತೂ. ನೋಡು, 50,000 ರೂಪಾಯಿ ಹೆಂಗೋ ಅವ್ರು ಕೊಟ್ಬಿಟ್ಟು ಎಲ್ಲ ಎತ್ಕೊಂಡು ಹೋಗ್ಬಿಡ್ಲಿ. ಆಮೇಕಿಂತ ಬೇಕಾದ್ರೆ ಬಿಸ್ನೆಸ್ ನಾನು ನಿಧಾನಕ್ಕೆ ಏನಾರ ಮಾಡ್ಕೊಳ್ಳೋಣ, ಬೇರೆ ಥರ ಏನಾರ ಶುರು ಮಾಡ್ಕೊಳ್ಳೋಣ. ಇದು ಯಾಕೋ ನಮಗೊಂಥರ ಅನ್ನಿಸ್ತದಪ್ಪ, ಸೆಟ್ಟೇ ಆಗೋಕ್ಕಿಲ್ಲ ನೋಡಿ ಶಾನೆ. ಲೇ, ಅಡುಗೆವು ಪಡ್ಗೆವು ಕಷ್ಟಪಡವು ಅಂತಂದರೆ ಹಿಂಗೇನೇ ಇರ್ತವೆ. ಇವೇನೇನಿಯ ಮಾಡ್ತಾ ಇರಬೇಕು, ಕಷ್ಟಪಟ್ಬಿಟ್ಟು ಮಾಡ್ಕೊಂಡು ಏನೋ ಒಂದು ಇದು ಮಾಡ್ಕೊಂಡು ಇರಬೇಕಷ್ಟೇ. ಏನಿಯ ನೋಡು, ಈಸಿಯಾಗಿ ಏನು ಸಿಗೋಕ್ಕಿಲ್ಲ ಸರಿನಾ? ಸುಮ್ಮನೆ ಕಷ್ಟಪಟ್ಕೊಂಡು ಏನೋ ಒಂದು ಇದ್ರಾಗ ಹೋಗೋಣ, ಸುಮ್ಮನಿರು. ಅಯ್ಯೋ ಇಲ್ಲ ಅಂತಂದರೆ ಆಗೋದೇನೇ ಇಲ್ಲ. ಕಷ್ಟಪಡಬೇಕು, ಎಲ್ಲದಕ್ಕೂ ಕಷ್ಟಪಟ್ಟೆ ಏನೇ ಮಾಡಬೇಕು. ನೋಡು, ಟೈಮ್ ಬರಲಿ ನೋಡೋಣ ಇರೋ. ನಾನು ಅದಕ್ಕೆಲ್ವ ಸುಮ್ಮನೆ ಇರೋದು. ಈ ಪೊದ್ದವ್ರ ಮುಂದೆ ಮಾನ ಮರ್ಯಾದೆ ಕಳ್ಕೊಳ್ಳೋದು ಬೇಡ ಅಂತ ತಿಳ್ಬಿಟ್ಟು ತಾನೇ ಸುಮ್ಮನೆ ಇರೋದು. ನೋಡೋಣ, ಮಾನ ಮರ್ಯಾದೆ ಕಳ್ಕೊಂಡಿದ್ದಂಗೆ ಏನೋ ಒಂದು ಮಾಡ್ಕೊಂಡು ನಾವು ಸೆಟ್ ಮಾಡ್ಕೋಬೇಕಲ್ಲ, ಮಾಡ್ಕೊಳ್ಳೋಣ. ಆದಷ್ಟು ಬೇಗ ಎಲ್ಲ ಸರಿ ಬರ್ತೈತೆ, ಸರಿನೂ ಹೋಗ್ತೈತೆ. ಬಿಡು, ತಲೆ ಕೆಡಿಸ್ಕೊಳ್ಳೋದೇನಿಲ್ಲ. ನಮ್ಮ ಬಿಸ್ನೆಸ್ ಅಂತೂ ಈಗ ಅವ್ರಿಗಿನ್ನ ಚೆನ್ನಾಗಿ ಟಾಪ್ ಲೆವೆಲ್ಗೆ ತಗೊಂಡೋಗೋಣ. ಅವ್ರು 3 ಜನ ಕೆಲಸದವ್ರು ನಿಟ್ಕೊಂಡ್ರೆ ನಾವು 30 ಜನ ಕೆಲಸದವ್ರು ನಿಟ್ಕೊಳ್ಳೋಣ. ಸದ್ಯ ಫಸ್ಟಿ ಉಪ್ಪಿನಕಾಯಿ ಸೇಲ್ ಆಗಲಿ ಸುಮ್ಕಿರೆ. ಅವ್ರು ಬಂದು ನೋಡಿ ತಗೊಂಡೋಯ್ತಾರ ಇಲ್ವಾ ಅಂತ ನನಗಂತೂ ಫುಲ್ಲು ಟೆನ್ಷನ್ ಆಗೋಗ್ಬಿಟ್ಟೈತೆ. ಅವ್ರು ಬಂದು ತಗೊಂಡ್ರೆ ಅಷ್ಟೇನೇ ಸಾಕು, ಇಲ್ಲ ಅಂತಂದರೆ ಅಪ್ಪ ಗೊತ್ತರ ಬರಲ್ವ, ಅದೊಂದು ಟೆನ್ಷನ್ ಆಗೋಗ್ಬಿಟ್ಟೈತೆ. ಇವನ್ನೆಲ್ಲ ಎಲ್ಲೇ ತಿಕ್ತಿಯ ಇಷ್ಟೊಂದು ಉಪ್ಪಿನಕಾಯಿನ? ಅಲ್ಲಿ ಬೇರೆ ಎಲ್ಲ ಪ್ಯಾಕ್ ಮಾಡ್ಬಿಟ್ಟು ಇಕ್ಕಿದ್ದೀವಿ. ಎಲ್ಲಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಹೇಳು? ಎಲ್ಲಿ ಎತ್ತಿಕೊಳ್ಳೋಣ ಹೇಳು? ನಾವು ನಮಗೂ ಎಲ್ಲೂ ಸೇಲ್ ಮಾಡೋಕ್ಕೆ ಬೇರೆ ಗೊತ್ತಿಲ್ಲ. ನೋಡೋಣ ಇರು.
ಸಾ ನೀವು ಗೊತ್ತೀರಾ ಅಂತ ನಾವು ಅಂದ್ಕೊಂಡೇನೇ ಇರಲಿಲ್ಲ. ನಮ್ಮ ಮ್ಯಾಲ್ಗೂ ಪಾಪ ಮಾಡ್ಕೊಂಬಿಟ್ಟು ಇಲ್ಲಿ ಬರೋಕ್ಕಿಲ್ವೇನೋ ಅಂತ ಬೇಜಾರಾಗ್ಬಿಟ್ಟಿತ್ತು. ಸದ್ಯ ಬಂದ್ರಲ್ಲ ಸಾಕು ಸಾ, ಅಷ್ಟೇ ನೀನಿಯ ಅಪ್ಪ ಸದ್ಯ. ಥ್ಯಾಂಕ್ಸಾ, ನಮ್ಮನ್ನು ನೆಮ್ಕೊಂಡು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸಾ ರೀ. ಥ್ಯಾಂಕ್ಸ್ ಎಲ್ಲ ಹಾಳ್ಬಿದ್ದೋಗ್ಲಿ. ಈ ಸಲನಾದರೂ ಮೋಸ ಮಾಡಿದಂಗೆ ಕರೆಕ್ಟಾಗಿ ನೀವು ಮಾಡಿದರೆ ನಾವು ಈ ಸಲನೂ ಮೋಸ ಗಿಸ ಮಾಡಿದಿರೋ ಮೊದಲೇ ನಿಮ್ಮನ್ನು ನಂಬೋಕ್ಕಾಗಲ್ಲ. ಇದರಲ್ಲೇನು ಮೋಸ ಗಿಸ ಏನೂ ಇಲ್ಲ ತಾನೇ, ಕರೆಕ್ಟಾಗೇನೆ ನೀವಂತೂ ಕರೆಕ್ಟಾಗೆಲ್ಲ ಮಾಡಿದ್ದೀರ ತಾನೇ. ನನಗ್ಯಾಕೋ ಫುಲ್ ಮೋಸ ಮಾಡಿದ್ದೀರ ಹಂಗೆ ಹಿಂಗೆ ಅಂತ ಅನ್ನಿಸ್ತತೆ. ಇದೆಲ್ಲ ನೀವು ಮಾಡಿರೋ ಉಪ್ಪಿನಕಾಯಿ ತಾನೇ, ಇದರಲ್ಲೇನು ಮೋಸ ಅದು ಇದು ಛೇ 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 ಸಾ, ಇದ್ರಾಗ ಮೋಸ ಗಿಸ ಏನಿಲ್ಲ ಸರ್. ನಾವೇ ಹೋಗಿ ಉಪ್ಪಿನಕಾಯಿಗೆಲ್ಲ ನಿಂಬೆ ಹಣ್ಣು ಅವು ಇವು ಎಲ್ಲ ತಗೊಬಿಟ್ಟು ಬಂದು ಪ್ರತಿಯೊಂದು ನಾನು ಇವಳೆ ಕುಂತ್ಕೊಂಡು 50,000 ರೂಪಾಯಿ ಉಪ್ಪಿನಕಾಯಿ ಮಾಡಿರೋದು ಸರ್. ನೀವು ತಗೊಂಡು ಹೋಗ್ಬಿಟ್ರೆ ಸಾಕು ಅಂತ ಕಾಯ್ತಾ ಇದೀವಿ ಸರ್. ಇವಿಷ್ಟೇ ಸರ್, ಈಚೆ ಕಡೆ ಎಲ್ಲ ಬಾಕ್ಸ್ಗೆಲ್ಲ ಹಾಕ್ಬಿಟ್ಟು ಪ್ಯಾಕ್ ಮಾಡ್ಬಿಟ್ಟು ಮಡಗಿದ್ವಿ. ಇದನ್ನೊಂದು ಬಾಕ್ಸ್ ಆಯ್ತದೆ ಅಷ್ಟೇನೇ, ಪ್ಯಾಕ್ ಮಾಡಿಬಿಟ್ರೆ ಮುಗಿದೋಯ್ತದೆ ಸರ್. ನೀವು ಹೇಳ್ದಂಗೆ ಸರ್, ನೀವು 1 ರೂಪಾಯಿ ಕೊಟ್ಟಿಲ್ಲ ಅಂದ್ರೂ ಅಡ್ವಾನ್ಸು ನಾವು ಅಷ್ಟು ಹೊಸಿ ದುಡ್ಡಲ್ಲ ಅಷ್ಟು ದುಡ್ಡು ಹಾಕ್ಬಿಟ್ಟು ರೆಡಿ ಮಾಡಿದ್ದೀವಿ ಸರ್. ನೋಡಿ ಸರ್, ಒಂಚೂರು ನೋಡ್ಕೊಂಡು ಕಾಸು ಕೊಡಿ ಸರ್. ನೀವು ಒಂದು ಕಿತ್ತ ತಗೊಂಡೋಗಿ ನೋಡಿ, ಇನ್ನೊಂದು ಕಿತ್ತ ನೀವೇ ಬೇಕು 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 ಅಂತ ಹೇಳ್ತೀರಾ. ಅಷ್ಟು ಸಂದಕ್ಕೆ ಮಾಡಿದ್ದೀವಿ ನಾವಂತೂ ಉಪ್ಪಿನಕಾಯಿನ ಸರ್. ಹೇಳಿ ಸರ್. ನೋಡಿ, ನೀವು ಅರ್ಜೆಂಟ್ ಮಾಡಿರೋದಕ್ಕೆ ಪಟ್ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ. ಆ್ಯಕ್ಚುಲಿ ನಾವು ದುಡ್ಡು ತಗೊಂಡ್ಬಿಟ್ಟು ಬಂದಿಲ್ಲ. ಈಗ ನಮ್ಮ ಹತ್ರ 10,000 ರೂಪಾಯಿ ಐತೆ. ನೋಡಿ, ಉಪ್ಪಿನಕಾಯಿ ಟೇಸ್ಟ್ ಹೆಂಗೈತೆ ಏನು ಹೇಗೆ ಏನು ನಮಗೆ ಗೊತ್ತೇ ಇಲ್ಲ ಅಲ್ವಾ. ಸೇಲ್ ಸಮೇತ ಹೆಂಗಾಗ್ತೈತೆ ಅಂತ ನಮಗೆ ಗೊತ್ತಿಲ್ಲ. ಈಗ ಸೇಲ್ಸ್ ಅಂತ ಹೇಳ್ಬಿಟ್ಟು ಮಾಡಿದ್ರೆ ಚೆನ್ನಾಗಾಗ್ತೈತೆ ಚೆನ್ನಾಗಾಗಲ್ಲ ಅದು ಸಹ ನಮಗೆ ಗೊತ್ತಿಲ್ಲ. ಅದಕ್ಕೇನೆ ಈಗ ಸರಿ 10,000 ಅಡ್ವಾನ್ಸ್ ಕೊಟ್ಬಿಟ್ಟು ಎಲ್ಲ ತಗೊಂಡು ಹೋಗ್ತೀವಿ. ಅಲ್ಲೆಲ್ಲ ಸೇಲ್ಸ್ಗೆ ಅಂತ ಹೇಳ್ಬಿಟ್ಟು ಇಡ್ತೀವಿ. ಸೇಲ್ಸ್ ಎಲ್ಲ ಚೆನ್ನಾಗಾದರೆ ನಿಮ್ಗೆ 50,000 ರೂಪಾಯಿ ಏನು 60,000 ರೂಪಾಯಿ ನಿಮಗೆ ಬೇಕಾದರೂ ಕೊಡ್ತೀವಿ. ಸರಿನಾ? ಒಂದ್ಸಲ ಟೆಸ್ಟ್ ಮಾಡಬೇಕಲ್ವಾ. ಮೊದಲನೇ ಎಲ್ಲ ಮೋಸ ಮಾಡಿದ್ದೀರಾ ನಮಗೆ. ಅಂದರೆ ಯಾವುದೋ ಉಪ್ಪಿನಕಾಯಿನ ನೀವು ಮಾರ್ಬಿಟ್ಟಿದ್ದೀರಾ ನಮಗೆ. ಅದಕ್ಕೆ ಈ ಸಲ ಹಂಗೆಲ್ಲ ಬೇಡ ಅಂತೇಳಿ ನಾವೇನೇ ಉಪ್ಪಿನಕಾಯಿನ ನೋಡೋಣ ತಗೊಂಡೋಗೋಣ ಅಡ್ವಾನ್ಸ್ ಕೊಟ್ಬಿಟ್ಟು ಅಂತ ತಗೊಂಡು ಹೋಗ್ತಿದ್ವಿ. ಇನ್ನು ಉಳಿದಿರೋದನ್ನ ಬೇಕಾದ್ರೆ ನಿಮ್ಗೆ ಆಮೇಲೆ ಕೊಡ್ತೀವಿ. ಯಾವ ಥರ ಸೇಲ್ ಆಗ್ತದೆ ನೋಡ್ಬಿಟ್ಟು ನಿಮಗೆ ಫುಲ್ ಕ್ಯಾಶ್ ಕೊಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಎಷ್ಟು ಕೆಜಿ ಉಪ್ಪಿನಕಾಯಿ ಮಾಡಬೇಕು ಅಂತಲೂ ಹೇಳ್ತೀವಿ. ಸರಿನಾ? ಅಲ್ಲ ಒಂದು 50,000 ರೂಪಾಯಿ ಕೊಟ್ಟೋಗಿದ್ರೆ ಚೆನ್ನಾಗಿರೋದು. ನಾವೂನು ಅದು ಇದು ಅಂತ ಹೇಳ್ಬಿಟ್ಟು ಸಾಲ ಫಲ ಮಾಡ್ಕೊಬಿಟ್ಟಿದ್ದೀವಿ ಸರ್. ನಾವೂನು ಕಷ್ಟ ಐತೆ ಸರ್, ನಮಗೂ ಸಾಲ ಮಾಡ್ಕೊಂಡಿದ್ದೀವಲ್ಲ ಸರ್. ಅದಕ್ಕೇನೆ ನೋಡಿ ಸರ್, ಎಲ್ಲ ಫುಲ್ ಕೊಟ್ಬಿಟ್ಟು ಹೋದರೆ ಚೆನ್ನಾಗಿರ್ತದೆ ಸರ್. ಫುಲ್ ಕೊಟ್ಬಿಟ್ಟು ಹೋಗಿ ಸರ್, ಇಲ್ಲ ಅಂತ ಅನ್ಬೇಡಿ ಸರ್. ನೋಡಿ, ನಾವು ಸದ್ಯಕ್ಕೆ ತಂದರೆ 10,000 ಅಷ್ಟೇ. ನಾವು ಲಾಸ್ಟ್ ಟೈಮ್ ಮೋಸ ಹೋಗೋಕ್ಕೆ ನಾವು ರೆಡಿ ಇಲ್ಲ. ಈಗ ಏನು ನೀವು ಉಪ್ಪಿನಕಾಯಿ ಕೊಡ್ತೀರಾ ಅಂತಂದರೆ ಕೊಡಿ, ಇಲ್ಲಾಂದರೆ ನೀವು ಬೇರೆ ಕಡೆ ಸೇಲ್ ಮಾಡ್ಕೊಳ್ಳಿ. ನಾವಂತೂ ಈಗ ಜಸ್ಟ್ ನಿಮ್ಗೆ ಅಡ್ವಾನ್ಸ್ ಕೊಟ್ಬಿಟ್ಟು ಅಷ್ಟೇ ತೊಗೊಂಡು ಹೋಗೋಕ್ಕಾಗೋದು. ಉಪ್ಪಿನಕಾಯಿನ ಫುಲ್ ಕೊಟ್ಬಿಟ್ಟೆಲ್ಲ ತೊಗೊಂಡು ಹೋಗೋಕ್ಕಾಗಲ್ಲ. ಯಾಕಂದರೆ ನೀವು ಹೇಳಿದ್ನಲ್ಲ ನೀವು ಮೋಸ ಮಾಡಿದ್ದೀರಾ ಅಂತೇಳಿ. ನೋಡಿ, ಹ್ಞೂ ಅಂದರೆ ಹ್ಞೂ, ಇಲ್ಲಾಂದರೆ ನೀವು ಬೇರೆ ಕಡೆ ಎಲ್ಲಾದ್ರೂ ಸೇಲ್ ಮಾಡ್ಕೊಳ್ಳಿ. ಅದರಲ್ಲೇನೈತೆ. ನಮಗೆ ಯಾವುದು ಸೇಲ್ಸ್ ಗೊತ್ತಿಲ್ಲ ಸರ್. ಸರಿ ಸರ್, 10,000 ರೂಪಾಯಿ ನೀನು ಕೊಟ್ಟು ಎತ್ಕೊಂಡು ಹೋಗಿ ಸರ್. ಇನ್ನೇನು ಮಾಡೋಕ್ಕಾಗಿಲ್ಲ ಅಲ್ವಾ, ವ್ಯವಹಾರವ ಮುಗಿಸ್ಬಿಡೋಣ. ಆಮೇಲಿಂದ ಎಲ್ಲ ಸೇಲ್ಸ್ ಗಿಲ್ಸ್ ಎಲ್ಲ ಚೆನ್ನಾಗಾದ್ಮೇಲೆ ಸರ್ ಮರೆದಿದ್ದಂಗೆ ಕಾಸು ಹಾಕಿ ಸರ್. ನಮ್ಮ ಫೋನ್ಗೋ ಯಾವುದಕ್ಕನ ಕಾಸು ಹಾಕಿ ಸರ್. ಹಾಂ ಸರಿ ಆಯಿತು, ತೊಗೊಳ್ಳಿ 10,000. ಹಬ್ಬ ಹೆಂಗೋ ಬಂತು. ಎಲ್ಲಿ ಪ್ಯಾಕ್ ಮಾಡಿಬಿಟ್ಟಿದ್ದೀರಾ ಸರ್? ಬನ್ನಿ ಇಲ್ಲೆಲ್ಲ ಪ್ಯಾಕ್ ಮಾಡಿದ್ದೀವಿ, ಎತ್ಕೊಂಡು ಹೋಗಿವ್ರಂತೆ. ಹಾಂ, ನಾವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಜಾಸ್ತಿನೇ ಕೊಡ್ಬೇಕು ತಾನೇ ಇವರು. ನಾವು 40,000 ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅಂದರೆ ಇವರು 50,000 ಕೊಡಬೇಕು. ನೋಡೋಣ ಏನು ಮಾಡ್ತಾರೆ. ಸರ್ ತಗೊಳ್ಳಿ ನೋಡಿ, ಇದೆಲ್ಲ ಪ್ಯಾಕ್ ಮಾಡಿದ್ವಿ. ಅಲ್ಲಿ ಇಲ್ಲಿರೋದೊಂದು ಫ್ಯಾಕ್ಟ್ರಿನಾಗಿರೋದೊಂದು ಸ್ವಲ್ಪ ಪ್ಯಾಕ್ ಮಾಡಿಬಿಟ್ಟು ಕೊಟ್ಬಿಡ್ತೀವಿ ಸರ್ ಬಾಕ್ಸ್ಗೆ. ಹಾಂ, ಇದನ್ನೆಲ್ಲ ಪ್ಯಾಕ್ ಮಾಡಿಬಿಡ್ತೀವಿ, ಹಂಗೆ ತಗೊಂಡು ಹೋಗ್ಬಿಡಿ. ಹಾಂ, ಎಲ್ಲ ಬಾಕ್ಸಸ್ ಎಲ್ಲನೂ ನಾವೇ ಇದು ಮಾಡಿದ್ದೀವಿ. ಬನ್ನಿ ಸರ್, ಬನ್ನಿ, ಇದೊಂದು ಪ್ಯಾಕ್ ಮಾಡ್ತೀವಿ. ಇದನ್ನು ಪ್ಯಾಕ್ ಮಾಡಿಬಿಟ್ಟು ಕಳಿಸ್ಬಿಡೋಣ. ಹಾಂ, ಪ್ಯಾಕ್ ಮಾಡಿಬಿಟ್ಟು ಕಳಿಸ್ಬಿಡೋಣ. ಇನ್ನೇನು ಮಾಡ್ತೀಯಾ, ಇಷ್ಟನ್ನು ಕಳಿಸ್ಬಿಟ್ಟು ಇನ್ನು ಹೆಂಗೋ ಅವ್ರಿಗೆ ಹೇಳಿದ್ದೀವಲ್ಲ, ಅವ್ರು ಇನ್ನೇನು ನಾಳೆ ನಡೆದ್ರಾಗ ಸೇಲ್ ಆಗಿದ ತಕ್ಷಣವೇ ನಮ್ಮ ಅಕೌಂಟಿಗೆ ಕಾಸು ಹಾಕ್ತಾರೆ. ಇಲ್ಲ ಅಂತ ಅನ್ನಲ್ಲ ಅಲ್ವಾ, ಹೆಂಗೋ ಬಿಡು, ಆಯ್ತದೆ. ಸರಿ ಆಯಿತು. ಹಬ್ಬ ನೇತ್ರ, ನಿಜವಾಗೂ ಈ ಬಿಸ್ನೆಸ್ ಸಕ್ಸಸ್ ಆಗಿರೋದಕ್ಕಂತೂ ಒಳ್ಳೆ ಎಂಜಾಯ್ ಮಾಡ್ಬೇಕು ನಾವಂತೂ. ಹಬ್ಬ, ಒಂದು 2,000 ರೂಪಾಯಿ ಖರ್ಚಾಗಲಿ ಬಿಡು. ನಮ್ಗೆ ಅವ್ರು ಹೇಳಿಲ್ವೇ 60,000 ಗಂಟೆ ಕೊಡ್ತೀವಿ ಅಂತ ಹೇಳಿಲ್ವೇ ಅವರು. ಆರಾಮಾಗಿ ನೆಮ್ಮದಿಯಾಗಿ ತಿನ್ಕೊಂಡು ನೆಮ್ಮದಿಯಾಗಿ ಮಜಾ ಮಾಡ್ಕೊಂಡಿರೋಣ ಅಷ್ಟೇನಿಯ. ಇದಕ್ಕಿನ್ನ ಬೇಕಾ ನಮ್ಗೆ ಏನಾದ್ರೂ. ಯಪ್ಪ, ಇಂಥ ಅದೃಷ್ಟ ಎಷ್ಟು ಜನಕ್ಕೆ ಸಿಗ್ತದೆ ಹೇಳು. ಆರಾಮಾಗಿ ಒಳ್ಳೆ ಲಾಭ ಬರ್ತದೆ ಬಿಡು. ಬಿಸ್ನೆಸ್ಸು ಅಂತಂದರೆ ನಾನು ಏನು ಅಂದ್ಕೊಂಡಿದ್ದೆ, 3 ದಿನಕ್ಕೆ 10,000 ರೂಪಾಯಿ ಲಾಭ ಬಂದುಬಿಡ್ತದೆ. ಈಗ ಅವ್ರು ದುಡ್ಡೊಂದು ಹಾಕ್ಲಿ, ನಾವು ನೋಡು ಹೆಂಗಿರ್ತೀವಿ, ನಾವು ಲೆವೆಲೇ ಚೇಂಜ್ ಆಗಿಬಿಟ್ಟಿರ್ತದೆ. ಈಗ ಇನ್ನೊಂದ್ಸಲ ಆರ್ಡ್ರ್ ಕೊಟ್ರೆ ಏನು 3 ದಿನಕ್ಕೆ ಪಟ್ಟ ಮಾಡೋದು, 3 ದಿನಕ್ಕೆ 10,000 ರೂಪಾಯಿ ಲಾಭ ಎತ್ಕೊಳ್ಳೋದು ಅಷ್ಟೇ. ಇಂಥ ಲಕ್ಕ ದಿನಕ್ಕೆ ಹಬ್ಬ ಬರೋ 3,000 ರೂಪಾಯಿ ನಮಗೆ ಇನ್ಕಮ್ಮೇ 3,000 ರೂಪಾಯಿ ಹಂಗೆ ಬರ್ತದೆ. ಹೆಂಗಿರ್ತೀವಿ ಹೇಳಿ ನಾವು. ಸೂಪರಾಗಿರ್ತೀವಿ. ಆಡ್ಕೊಳ್ಳೋರಲ್ಲ ಎಲ್ರೂ, ಆಡ್ಕೊಳ್ಳೋರು ಬಾಯಿಗೆಲ್ಲನೂ ಬೀಗ ಹಾಕ್ದಂಗೆ ಆಗ್ತದೆ. ಅದಕ್ಕೆ ಅಲ್ವಾ ಎಂಜಾಯ್ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಕರೆದಿದ್ದು ನಿನ್ನೂ. ನೋಡು,
ನಾವು ಕಷ್ಟಪಟ್ಟು ದುಡಿಬೇಕು, ಎಂಜಾಯ್ ಮಾಡಬೇಕು. ನಮ್ಮ ಗಂಡುಗಳ್ನು ಕರಿಬೇಕಿತ್ತು ಬಿಡು. ಇವಾಗ ನಾವಿಬ್ಬರು ಕಷ್ಟಪಟ್ಟು ಉಪ್ಪಿನಕಾಯಿ ಸೇಲ್ ಮಾಡಿರೋದಲ್ವ ಇದು, ನಾವು ಎಂಜಾಯ್ ಮಾಡೋಣ ಅಷ್ಟೇನೆ. ಬ್ಯಾರನ್ನ ಯಾಕೆ ಕರ್ಕೊಂಬಿಟ್ಟು ಬರಬೇಕು? ಅವರು ದುಡ್ಡು ಕೊಟ್ಟೆ ಕೊಡ್ತಾರೆ. ಫೋನ್ ಮಾಡಿಬಿಟ್ಟು ಇನ್ನೊಂದ್ಸಲ ಕೇಳ್ತೀನಿ, ಸರ್ ಉಪ್ಪಿನಕಾಯಿ ನೀವು ಒಂದ್ಸಲ ಟೇಸ್ಟ್ ಮಾಡಿ ನೋಡಿದ್ರಲ್ಲ ಹೆಂಗೈತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನಾವು ಮಾಡಿರೋ ಉಪ್ಪಿನಕಾಯಿ ನಾವೇ ತಿಂದ್ವಲ್ಲ, ಹೆಂಗಿತ್ತು? ಸೂಪರಾಗಿತ್ತಲ್ವ? ಹಾಗೆ ಚೆನ್ನಾಗಿರ್ತದೆ, ನೋಡ್ತಾ ಇರು ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು. ಅವರಂತೂ ಇನ್ನೂ 10 ಆರ್ಡ್ರ್ ಬೇಕಾದ್ರೆ ಕೊಟ್ಬಿಡ್ತಾರೆ. ಇವನು ಒಬ್ಬನೇ ನಂಬ್ಕೊಳ್ಳೋದು ಬೇಡ ಕಣೇ ಪ್ರೇಮಿ. ನಾವು ಇನ್ನೂ ಒಂದು 10 ಜನ ಬಿಸ್ನೆಸ್ ಮ್ಯಾನ್ಗಳು ಹುಡುಕ್ಬಿಟ್ಟು ಇದೇ ಥರನೇನಿಯ ಮಾಡೋಣ, ಸರಿನಾ? ಇದೇ ಥರ ಉಪ್ಪಿನಕಾಯಿ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ದಿನಕ್ಕೆ ಜಾಸ್ತಿ ಮಾಡಿಕೊಟ್ಬಿಟ್ಟು ಶಾನೆ ಕಾಸಿಸ್ಕೋಬೇಕು ನಾವಂತೂ. ಹಾಂ ಹಾಂ ಹಾಂ, ನಂದು ಅದೇನೇ ಆಸೆ. ಹಿಂಗೆ ಚೆನ್ನಾಗಿ ತಿನ್ಬೇಕು ಬಂದ್ಬಿಟ್ಟು ಹೋಟ್ಲಾಗೆ. ಅಲ್ಲಿ ನಮ್ಮ ಅತ್ತೆ ಮನೆಗೆ ತಿಂದು 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 ಆ ಮುದ್ದೆ ಬಸ್ಸಾರು ಅನ್ನ ಜಯೋ ಯಪ್ಪ ಬೇಜಾರಾಗೋಗ್ಬಿಟ್ಟೈತೆ ನನಗಂತೂ. ಅದನ್ನು ತಿನ್ನೋಕ್ಕೆ ಏನಿಯ ಮನ್ಸಂತನೂ ಇಲ್ಲ ನನಗಂತೂ ತಿನ್ನೋಕ್ಕೆ ಅಂತಲೇ. ಹೆಂಗಿದ್ರು ಇವಾಗ ಹಬ್ಬ ಒಳ್ಳೆ ಬಿರಿಯಾನಿ ಊಟನೂ ತಿಂದ್ಬಿಡೋಣ ಈಚೆ ಕಡೆ ಹೋಗ್ಬಿಟ್ಟು, ಸ್ನ್ಯಾಕ್ಸ್ ಮುಗಿಸ್ಬಿಟ್ಟು. ಸರಿನಾ? ಬಾಬಾ ಹಂಗೇನಿ ಅವರು ಫೋನ್ ಹಾಕು, ಹೋದ್ರೇನೋ ಹೋಗ್ಬಿಟ್ಟು ನಮ್ದೆಲ್ಲ ಕಾಸು ಯಾವಾಗ ಹಾಕ್ತಾರೋ ಕೇಳಿ ವಿಚಾರಿಸ್ತಿರು. ತಿರುಗಿ ಮರಿಬೇಡ, ಕೈಗೆ ಎತ್ಬಿಟ್ರೆ ಕಷ್ಟ ಆಗೋಗ್ಬಿಡ್ತದೆ. ನಮ್ಗೇನು ಕೈ ಎತ್ತಿದ್ರೆ ಹುಡಿಕೊಂಡು ಹೋಯ್ತೀವಿ ಅನ್ನೋ, ಆದರೂ ಕೈ ಎತ್ತಲ್ಲ. ಒಂದ್ಸಲ ಆದ್ರೂ ಫೋನ್ ಮಾಡಿ ವಿಚಾರಿಸ್ತಿರು. ನೀನೇನು ಟೆನ್ಷನ್ ತಗೋಬೇಡ. ನಾನು ಆಗಲೇ ಸರ್ರಿಗೆ ಮೆಸೇಜ್ ಹಾಕಿದ್ದೆ, ಸರ್ ಹೆಂಗೈತೆ ಟೇಸ್ಟು ಏನು ಹೆಂಗೆ ಅಂತ ಹೇಳ್ಬಿಟ್ಟು. ಅವರು ಸೂಪರ್ ಅಂತ ಕಳಿಸಿದ್ರು. ಹಂಗಂತ ಕಳಿಸೋರೆ ಅಂತಂದಮೇಲೆ ನಮ್ಗೆ ಯಾಕೆ ಮಗ ದುಡ್ಡು ಕೊಟ್ಟಿದ್ದಂಗೆ ಇರ್ತಾರೆ. ನಾಳೆ ನಾಡಿದ್ರೆ ಕಾಸು ಹಾಕ್ತಾರೆ ಬಿಡು. ನಾವು ಹಿಂಗೆ ಮಜಾ ಮಾಡ್ತಿರೋದನ್ನ ನಮ್ಮ ಮನೆಯವ್ರಿಗೆ ಏನು ಹೇಳೋದು ಬೇಡ, ಸರಿನಾ? ಯಾಕಂದರೆ ನೋಡಪ್ಪ ಇವರಿಬ್ಬರೇ ಹೋಗಿ ಮಜಾ ಮಾಡ್ಕೊಂಡು ಬರ್ತಾರೆ ಅಂತಾರೆ. ಅವರು ಒಂಚೂರು ಚೆನ್ನಾಗಿ ದುಡಿಯಂಗಾಗಲಿ, ಎಲ್ಲರೂ ಹೋಗಿ ಈಚೆ ಕಡೆ ತಿನ್ಕೊಂಡು ಇನ್ನೂ ಮಜಾ ಮಾಡ್ಬೋದು. ಅಷ್ಟೇ.